ಅಧಿಕಾರಿಗೆ ಹೇಳದಿಕ್ಕಾರ. ಪ್ರತಿ ಹಂತದಲ್ಲೂ ಲಂಚ ಅಂತ ಬಾಯಿ ಪಡ್ಕೊಳ್ಳುವ ಕಂದಾಯ ಅಧಿಕಾರಿಗೆ ಹೇಳದಿಕ್ಕಾರ. ಬಲ್ಲಾಳರಿಗೆ ಶಾಸನಗಳನ್ನು ಕೊಡುವ ಅಧಿಕಾರಿಗೆ ಹೇಳದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ತಾಲೂಕ್ ಕಚೇರಿ ಇವತ್ತು ಹೆಂಗಾಗಿದೆ ಅಂದ್ರೆ ದಳ್ಳಾಳಿಗೆ ಬಂದ್ರೆ ಕೆಲಸ ಆಗೋದು, ಇಲ್ಲಾಂದ್ರೆ ಕೆಲಸ ಆಗಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ತಾಲೂಕ್ ಕಚೇರಿ ಬಂದ್ ನಿಂತಿದೆ. ಹಂಗಾಗಿ ದಳ್ಳಾಳಿಗೆ ಇಲ್ದಿರ ದಳ್ಳಾಳಿಗೆ ಮುಕ್ತ ತಾಲೂಕ್ ಕಚೇರಿ ನಮಗ್ ಬೇಕು. ರೈತರು ಬಂದ್ರೆ ನೇರವಾಗಿ ಕೆಲಸ ಆಗ್ಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ನಿಮ್ ತಾಲೂಕ್ ಕಚೇರಿ ಜೊತೆಗೆ ಇಲ್ಲಿರುವಂತ 2 ಬಿಲ್ಡಿಂಗ್ ಬೇರೆ ಏನಿದೆ, ಸರ್ವೆ ಇಲಾಖೆ ಮತ್ತೆ ಸಬ್ ರಿಜಿಸ್ಟರ್ ಆಫೀಸು, ಈ 2 ಇಲಾಖೆಯಲ್ಲಿ ಕೂಡ ದಳ್ಳಾಳಿಗೆ ಹೆಚ್ಚಾಗಿದ್ದಾರೆ. ಸಬ್ ರಿಜಿಸ್ಟರ್ ಅಂತೂ ಕೇಳಂಗೆ ಇಲ್ಲ. ಒಂದು ಪತ್ರ ಬೇಕು ಅಂದ್ರೂ ಕೂಡ ನೀವು ಕಾಸು ಕೊಟ್ರೆ ಮಾತ್ರ ನಾವು ಪತ್ರ ಕೊಡ್ತೀವಿ ಅನ್ನೋ ಲೆವೆಲ್ಗೆ ಇವತ್ತು ತಾಲೂಕ್ ಕಚೇರಿ ಇದರಲ್ಲಿ ಸಬ್ ರಿಜಿಸ್ಟರ್ ಬಂದು ಇಳಿದಿದೆ. ಈ ತರ ಇರುವಂತ ಇದ್ರಲ್ಲಿ ತಾಲೂಕು ಆಡಳಿತವನ್ನ ಇಲ್ಲಿ ಸುಪ್ರೀಂ ಆಗಿರೋದು ತಹಶೀಲ್ದಾರ್. ಇವರು ಅವ್ರ ಎಲ್ಲರಿಗೂ ಹೇಳುವಂತ ಇದನ್ನ ಅವ್ರು ತಗೊಂಡಿರ್ತಾರೆ. ಹಂಗಾಗಿ ಅವ್ರಿಗೆ ಇವತ್ತು ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಡ್ತಾ ಇದೀವಿ. ಕೆರೆ ಕುಂಟೆಗಳು ಇವತ್ತು ಸರ್ಕಾರಿ ಜಮೀನುಗಳೇನಿದೆ ಅದನ್ನ ಕೂಡ್ಲೆ ತೆರವು ಮಾಡ್ಬೇಕು. ಇವತ್ತು ನಾವು ಪಾಣಿಗಳು ವಜಾ ಮಾಡಿ ಕೊಟ್ಟಿದ್ರು ಕೂಡ ಕೆರೆಗಳು ಕುಂಟೆಗಳು ಒತ್ತುವರಿ ತೆರವು ಮಾಡ್ತಾ ಇಲ್ಲ. ಬರೀ ಪಾಣಿ ಇದೆ ಇದಿದೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದಾರೆ. ರಾಜಕಾಲುವೆಗಳು ಇವತ್ತೆಲ್ಲ ಒತ್ತುವರಿ ಆಗಿದೆ. ಇವತ್ತೇನು ಮುಂಗಾರು ಹಿಂದೆ ಹೋಗಿದೆ, ಇವತ್ತೇನು ಬರಗಾಲ ಬಂದಿದೆ. ಒಂದ್ ವೇಳೆ ಮಳೆ ಬಿದ್ದಿದ್ರೆ ಎಲ್ಲ ತೋಟಗಳು ಕೂಡ ಹಾಳಾಗ್ತಾ ಇತ್ತು. ಪ್ರತಿ ವರ್ಷನೂ ಇದೇ ಆಗ್ತಾ ಇದೆ. ಹಂಗಾಗಿ ಇವತ್ತು ತಾಲೂಕು ಆಡಳಿತನ ದಳ್ಳಾಳಿಗೆ ಮುಕ್ತ ಮಾಡಬೇಕು. ಕೆರೆ ಕುಂಟೆಗಳು ಸರ್ಕಾರಿ ಜಮೀನುಗಳನ್ನ ಉಳಿಸ್ಬೇಕು. ಸಬ್ ರಿಜಿಸ್ಟ್ರಿಗೆ ಒಂದು ಸ್ವಲ್ಪ ಸಬ್ ರಿಜಿಸ್ಟ್ರು ಮತ್ತೆ ಸರ್ವೆ ಇಲಾಖೆ ಇವೆರಡೂ ಇಲಾಖೆನ ನಿಮ್ಮ ಇದರಲ್ಲಿ ಹೇಳ್ಬಿಟ್ಟು ದಳ್ಳಾಳಿಗೆ ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ತಾಲೂಕು ಆಡಳಿತ ಸೌಧವನ್ನು ದಳ್ಳಾಳರ ಲಂಚಬಾಕ ಅಧಿಕಾರಿಗಳ ಸೌಧ ಅಂತೇಳಿ ನಾಮಕರಣ ಮಾಡುವಂತೆ ಇವತ್ತು ರೈತ ಸಂಘದಿಂದ ಮಾನ್ಯ ಕಂದಾಯ ಸಚಿವರಾದಂತಹ ಜಿ ಪರಮೇಶ್ವರ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಕಂದಾಯ ಇಲಾಖೆ ಕಂದಾಯ ಸಚಿವರ ಒಂದು ಆದೇಶ ಇದೆ. ಪ್ರತಿಯೊಬ್ಬ ಕಂದಾಯ ಸರ್ವೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಕ್ಕೋಬೇಕು. ಆದರೆ ಇಲ್ಲಿ ಯಾರು ಗುರುತಿನ ಚೀಟಿ ಹಾಕಿಲ್ಲ. ಇಲ್ಲಿ ದಳ್ಳಾಳರು ಯಾರೋ, ಭೂಗಳರು ಯಾರೋ, ಅಧಿಕಾರಿಗಳು ಯಾರೋ, ಜನಸಾಮಾನ್ಯರಿಗೆ ಏನೋ ಕನ್ಫ್ಯೂಸ್ ಆಗಿಬಿಟ್ಟಿದೆ. ರೈತ ಕೂಲಿ ಕಾರ್ಮಿಕರು ಗ್ರಾಮೀಣ ಪ್ರದೇಶ ಕೃಷಿ ಭೂಮಿಯನ್ನು ಬಿಟ್ಟು, ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿಗೆ ಇಲ್ಲಿ ತಾಲೂಕು ಕಚೇರಿಗೆ ಬಂದರೆ ಜೋಬಲ್ಲಿ 500 ರೂಪಾಯಿಂದ 5,000 ಇರಬೇಕು ಯಾವುದೋ ಒಂದು ಪತ್ರ ತಗೋಬೇಕಾದ್ರೆ. ಇನ್ನು ನಾಡು ಕಚೇರಿಗಳಲ್ಲಿ ಉಪತಹಶೀಲ್ದಾರರು ಗತಿ ಇರಲ್ಲ. RIVAL ಕಡ್ಡಾಯವಾಗಿ ಗ್ರಾಮೀಣ ಸೇವೆ ಮಾಡಬೇಕಾಗಿದ್ರೆ ಇವತ್ತು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮನೆಗಳು ಮಾಡಿಕೊಂಡು ದಳ್ಳಾಳಿಗಳನ್ನ ನೇಮಕ ಮಾಡಿಕೊಂಡು ಜನಸಾಮಾನ್ಯರನ್ನು ಶೋಷಣೆ ಮಾಡುವಂತಹ ಇಲಾಖೆಯಾಗಿ ಮಾರ್ಪಟ್ಟಿದೆ. ಯಾಕಂದರೆ ಇವತ್ತು ಯಾವ ಇದಕ್ಕನ್ನ ಹೋಗಿ ಆ ಒಂದು ಕಚೇರಿಯಲ್ಲಿ ಅಲ್ಲಿ ದಳ್ಳಾಳರಿಗೆ ಚೇರ್ ಹಾಕಿ ಕುಳಿಸಿ ರಾಜ ಮರ್ಯಾದೆ ಮಾಡ್ತಾ ಇರ್ತಾರೆ. ಹೊತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಮಾಡ್ತಾ ಇಲ್ಲ. ಆ ಜನಸಾಮಾನ್ಯ ಕೆಲಸ ಕಾರ್ಯ ಮಾಡಬೇಕಾದ್ರೆ ಇಲ್ಲ 500 ರೂಪಾಯಿ ಕೊಡಬೇಕು, 5,000 ಕೊಡಬೇಕು, ಇಲ್ಲ ಅಂದರೆ ದಳ್ಳಾಳರಿಗೆ ಇರಬೇಕು. ಒಟ್ಟಾರೆಯಾಗಿ ಈ ಭೂಗಳ್ಳರ ಇಲಾಖೆಯಾಗಿ ಮಾರ್ಪಟ್ಟಿರುವ ತಾಲೂಕು ಆಡಳಿತವನ್ನು ತಾಲೂಕು ಅಲ್ಲ, ಅದು ಭೂಗಳ್ಳರ ಮತ್ತು ದಳ್ಳಾಳರ ಲಂಚಬಾಕ ಅಧಿಕಾರಿಗಳ ಸೌಧ ಅಂತೇಳಿ ನಾಮಕ ಮಾಡಿಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಂತ. ಜೊತೆಗೆ P ನಂಬರ್ ದುರಸ್ತಿಯಲ್ಲಿ ಭೂಗಳ್ಳರಿಗೆ ಮತ್ತು ಶ್ರೀಮಂತರಿಗೆ ಮಾತ್ರ P ನಂಬರ್ ದುರಸ್ತಿ ಆಗಿದೆ. ಜನಸಾಮಾನ್ಯದ ಯಾರ್ದು ಆಗಿಲ್ಲ. ಅದರ ಕಡೆ ಇವತ್ತು ಹೊರ ರಾಜ್ಯ ಅಸ್ಸಾಂ ಆ ಕಡೆ ಏನು ಸೃಷ್ಟಿ ಮಾಡ್ತಾ ಇದೆ ಮಳೆ ಅವಂತರ, ಅದರಿಂದ ಎಚ್ಚೆತ್ಕೊತಾ ಇಲ್ಲ. ಮುಂಗಾರು ಮಳೆಯನ್ನು ಮತ್ತೆ ಬಂದಿದೆ ಅಂತ ಹೇಳಿದ್ರೆ ಈ ಸಮರ್ಪಕ ರಾಜಕಾಲುವೆಗಳಿಲ್ಲದೆ ಒತ್ತುವರಿಯಾಗಿರುವ ಈ ರಾಜಕಾಲುವೆಗಳ ನೀರು ಹರಿಯಲಾರದೆ ರೈತರ ಬೆಳೆಗಳಿಗೆ ಮತ್ತು ಜನಸಾಮಾನ್ಯ ಬದುಕಿಗೆ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ವಿವಿಧ ಬೇಡಿಕೆಗಳಿಗೆ ಈಡೇರಿಸುವುದು ಇವತ್ತು ಸಾಂಕೇತಿಕ ಹೋರಾಟ ಮಾಡಿ ಉಪತಹಸೀಲ್ದಾರ್ ಅವರಿಗೆ ನಾವು DT ಅವರಿಗೆ ಮನವಿ ನೀಡಿದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನಗಳ ಆಗಸ್ಟ್ 15ರ ಮಧ್ಯರಾತ್ರಿ ಸ್ವತಂತ್ರಕ್ಕಾಗಿ ಹದಗೆಟ್ಟಿರುವ ತಾಲೂಕು ಸರಿಪಡಿಸುವಂತೆ ಉಸ್ತುವಾರಿ ಸಚಿವರು ರಾತ್ರಿ 12 ಗಂಟೆಯಿಂದ ಆಗಸ್ಟ್ 15ರ ಮಧ್ಯರಾತ್ರಿ ಪಲ್ವಿ ಸರ್ಕಲ್ನಲ್ಲಿ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆಯುವ ಎಚ್ಚರಿಕೆಯನ್ನು ನೀಡ್ತಾರೆ.